ಒಂದು ಆ್ಯಪ್ ಬಂದಿದೆ. ಮದುವೆ ಆಗಿರೋರು ಸೀಕ್ರೆಟ್ ಆಗಿ ಅಫೇರ್ ಇಟ್ಕೊಳ್ಳುವಂಥ ಒಂದು ಆಪರ್ಚುನಿಟಿ ಕೊಡೋ ಆ್ಯಪ್. ಹೈಯೆಸ್ಟ್ ಡೌನ್ಲೋಡ್ ಸೌತ್ ಇಂಡಿಯಾಲಾಗಿದೆ. ಅದು ಕೇರಳ, ಬ್ಯಾಂಗ್ಳೂರ್, ಬಾಂಬೆ ಈ ಥರದ್ದೆಲ್ಲ ಸಿಟೀಸಲ್ಲಿ ಹೆಚ್ಚಿದೆ. ಈಗ ಇದಿಲ್ಲ, ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇದ್ರೆ ಹಾಗಾದ್ರೆ ಹೈಯೆಸ್ಟ್ ಡೌನ್ಲೋಡ್ ಹೆಂಗಾಯ್ತು? ಯಾರು ನೋಡಲ್ಲ, ಚಿಚಿ ನಾವು ಹಂಗೆಲ್ಲ ನೋಡಲ್ಲ ಅಂತಾರೆ. ಮತ್ತೆ ವ್ಯೂಸ್ ಎಲ್ಲಿಂದ ಬಂತು? ಎಲ್ಲರೂ ನೋಡ್ತಾ ಇದ್ದಾರೆ ಆಲ್ಮೋಸ್ಟ್. ಈ ಅನೈತಿಕ ಸಂಬಂಧಗಳು ಅಥವಾ ಅಕ್ರಮ ಸಂಬಂಧಗಳು ಅಂತ ಏನ್ ಕರಿತೀವಲ್ಲ, ಇದು ತುಂಬಾ ಕಾಮನ್ ಆಗಿದೆ. ಭಾರತ ದೇಶದಲ್ಲಿ ಅತಿ ಹೆಚ್ಚು ಅನೈತಿಕ ಸಂಬಂಧಗಳಿರ್ತಕ್ಕಂಥ ಸರ್ವೆಯಲ್ಲಿ ನಮ್ಮ ಬೆಂಗಳೂರು ಕೂಡ ಒಂದು. ಒಬ್ಬ ವ್ಯಕ್ತಿಯನ್ನ ನೋಡಿ ಥಿಂಕ್ ಮಾಡೋಕ್ಕಿಂತ ಮುಂಚೆನೆ ಆಲ್ರೆಡಿ ಅವ್ರ ಬಗ್ಗೆ ನಾನು ಏನು ಅನ್ಕೋತೀನಿ ಅನ್ನೋದು ಕನ್ಕ್ಲೂಡ್ ಆಗೋಗಿರುತ್ತಂತೆ ಬ್ರೈನಲ್ಲಿ. ನಮ್ಮ ಜೀನಲ್ಲಿದೆ ಅದು. ಸೊ ಅದು ನೋಡಿದ ತಕ್ಷಣ ಅವಳನ್ನ ಸೇರ್ಬೇಕು, ನನ್ನ ಸಂತತಿ ಹೆಚ್ಚು ಮಾಡ್ಕೊಳ್ಬೇಕು. ಆದ್ರೆ ಅವನಿಗೆ ಈ ಕನೆಕ್ಷನ್ ಅರ್ಥ ಆಗದೆ ಇರೋದ್ರಿಂದ ಕೆಲವು ಸತಿ ರೀಸನ್ ಕೊಡ್ತಾರೆ, ಕೆಲವು ಸತಿ ರೀಸನ್ ಕೊಡಲ್ಲ. ನೋಡಿ, ನಂಗೆ ನ್ಯಾಚುರಲಿ ಈ ಥರದೊಂದು ತುಡಿತಾ ಇದೆ ದೇಹದಲ್ಲಿ, ನಾನು ಇನ್ನೊಬ್ಬರ ಜೊತೆ ಸಂಬಂಧ ಇಟ್ಕೊಳ್ಳ ಅಂತ ಹೇಳಿದಾಗ ಯಾವ ಹೆಂಡತಿ ಒಪ್ಕೊಳ್ತಾಳೆ? ನನಗೆ ಇದು ಬರ್ತಾ ಇದೆ, ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಇದನ್ನ ಹೇಗಾದ್ರೂ ಭರಿಸ್ಕೋಬೇಕು. ಆದ್ರಿಂದ ನಾನು ಹೈಡ್ ಮಾಡ್ತೀನಿ, ಚೀಟ್ ಮಾಡ್ತೀನಿ ಅನ್ನುವಂಥ ಒಂದು ಟೆಂಡೆನ್ಸಿ ಬರುತ್ತೆ. ಇದನ್ನ ನಾನು ಜಸ್ಟಿಫೈ ಮಾಡ್ತಾ ಇಲ್ಲ, ಬಟ್ ದಟ್ ಇಸ್ ವಾಟ್ ಇಸ್ ಟ್ರೂ. ಹೆಣ್ಮಗುಗೂ ನಾನು ಬೇಕಾದವ್ರ ಜೊತೆ ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡು ಬೇರೆಯವ್ರಿಗೆ ನಾನು ಬೇರೆ ಥರದ ಮಕ್ಕಳು ಮಾಡ್ಕೊಳ್ತೀನಿ ಅಂತ ಆತ ಈಗ ಯಾರಿಗೆ ಅಂತ ಆಸ್ತಿ ಕೊಡ್ತಾನೆ? ಎಲ್ಲ ಆಕೆನ ಆದಷ್ಟು ರಿಸ್ಟ್ರಿಕ್ಟಿವ್ ಆಗಿ, ಭಯದಲ್ಲಿ, ಕಂಟ್ರೋಲ್ಡ್ ಆಗಿ ಇರೋಕ್ಕೆ ಟ್ರೈ ಮಾಡ್ತಾರೆ.